ಸಡನ್ ಇನ್ಕ್ರೀಸ್ ಇನ್ ಆಲ್ಗೆ ಆದ್ರೆ ಅದನ್ನ ಏನಂತ ಕರಿತೀವಿ? ಆಲ್ಗಲ್ ಬ್ಲೂಮ್ ಅಂತ. ಸರ್, ಈ ಆಲ್ಗಲ್ ಬ್ಲೂಮ್ ಆದ್ರೆ ಒಳ್ಳೇದಲ್ವಾ? ನಮ್ಗೆ ಜಾಸ್ತಿ ಫೋಟೋಸಿಂಥಸಿಸ್ ಆಗತ್ತಲ್ವಾ? ಆಫ್ ದ ಡೆತ್ ಆಫ್ ದ ಆರ್ಗಾನಿಸಮ್ಸ್ ಬಿಕಾಸ್ ಆಫ್ ಡೆಫಿಷಿಯನ್ಸಿ ಇನ್ ಆಕ್ಸಿಜನ್. ಅಂಡ್ ಈ ಒಂದು ಕಾನ್ಸೆಪ್ಟ್ ಅಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ದ ಯೂಟ್ರಿಫಿಕೇಶನ್ ಅಂತ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ದಿಸ್ ಆಲ್ಗೆ ಒಂದು ಬ್ಲಾಕ್ ಮಾಡ್ತಿದ್ರೆ ಇಟ್ ಪ್ರೊಡ್ಯೂಸಸ್ ಲೋವರ್ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ವಾ? ದ ಸ್ಮಾಲರ್ ಆರ್ಗಾನಿಸಮ್ಸ್ ಡಸ್ ನಾಟ್ ಜನರೇಟ್ ದ ರೆಡ್ ಟೈಡ್. ಅಂದ್ರೆ ಇಫ್ ಇಟ್ ಇಸ್ ಇಂಪ್ಯಾಕ್ಟಿಂಗ್, ಹೆಂಗ್ ಇಂಪ್ಯಾಕ್ಟ್ ಆಗ್ತಿದ್ರೆ? ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ರೆಡ್ ಟೈಡ್ ಅಂತ. ಅದೇ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿದ್ರೆ ಮೇಜರ್ ನೋಡೋದಾದ್ರೆ ವಾಟ್ ಯು ಮೀನ್ ಬೈ ಯೂಟ್ರಿಫಿಕೇಶನ್? ಯೂಟ್ರಿಫಿಕೇಶನ್ ಅಂದ್ರೆ ಏನು? ನಾವು ಇಲ್ಲೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಎಸ್ಟರ್ಡೇ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಮೇಜರ್ ಆಗಿ ಅಕ್ವಾಟಿಕ್ ಎಕೋಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅಕ್ವಾಟಿಕ್ ಎಕೋಸಿಸ್ಟಮ್ ಬಗ್ಗೆ ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಮೇಜರ್ ಆಗಿ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡೋ ಅಕ್ವಾಸಿಸ್ಟಮ್ ಯಾವ್ದು ಸರ್ ಅಂತಂದ್ರೆ ಬೇಸಿಕ್ ಆಗಿ ಸ್ಮಾಲೆಸ್ಟ್ ಯಾವ್ದು ಇಲ್ಲಿ? ಪಾಂಡ್ ಅಂತ ಕರಿತೀವಿ ನಾವು. ಸರ್, ಈ ಪಾಂಡ್ ಅಲ್ಲಿ ನಾರ್ಮಲ್ ಆಗಿ ಇಟ್ ಇಸ್ ಏನು ಡಸ್ಟ್ ಅಥವಾ ಏನು ಪಲ್ಯೂಟೆಂಟ್ಸ್ ಇಲ್ಲದೆ ಎಕೋಸಿಸ್ಟಮ್ ಇರಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ. ಈಗ ನಾನು ಪಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ದ ಪಲ್ಯೂಟೆಂಟ್ಸ್ if it is present in organisms ಅಲ್ಲಿದ್ರೆ ಅದನ್ನ ಏನಂತ ಕರಿತೀವಿ? ಬಯೋ ಅಕ್ಯುಮುಲೇಷನ್ ಅಂಡ್ ಬಯೋ ಮ್ಯಾಗ್ನಿಫಿಕೇಶನ್. ಅದೇ ಇಫ್ ದಿಸ್ ಪಲ್ಯೂಟೆಂಟ್ಸ್ ಇಫ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಿ? ಎಕೋಸಿಸ್ಟಮ್ ಅಲ್ಲಿ ಇದ್ರೆ ಅಥವಾ ವಾಟರ್ ಅಲ್ಲಿ ಇದ್ರೆ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಯೂಟ್ರಿಫಿಕೇಶನ್. ಹಂಗೆ ಕೇಳಿಸ್ಕೊತೀರಿ ನೋಡೋದಾಗಿ. ಸರ್, ಒಂದು ಲೇಕ್ ಇದೆ ಅಥವಾ ಒಂದು ಕೆರೆ ಇದೆ ಅಂತ ಅನ್ಕೋಣ. ನಾವು ನಮ್ಮ ಊರ ಹತ್ರ ಕೆರೆ ನೋಡಿದಾಗ ಅದು ಫ್ರೆಶ್ ವಾಟರ್ ಇರಲ್ಲ, ಅದೇ ರೀತಿ ಕ್ಲಿಯರ್ ಆಗಿರಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿರಲ್ಲ. ಏನಿರುತ್ತೆ? ಬರೀ ಪಾಚಿ ತುಂಬಿಕೊಂಡಿರುತ್ತೆ ಅಥವಾ ಇಟ್ ಇಸ್ ಗ್ರೋತ್ ಆಫ್ ಹ್ಯೂಜ್ ಅಮೌಂಟ್ ಆಫ್ ಪ್ಲಾಂಟ್ಸ್ ಎಲ್ಲ ಇರ್ತವೆ. ಹೌದೋ ಇಲ್ವೋ? ಬಟ್ ಆದ್ರೆ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿರೋ ಕೆರೆ ನೋಡಿದ್ರೆ ಅದು ಕ್ಲೀನ್ ಆಗಿ ಫ್ರೆಶ್ ಆಗಿರುತ್ತೆ, ಅಥವಾ ಬ್ಲೂ ಕಲರ್ ಇರುತ್ತೆ, ಅಥವಾ ಟ್ರಾನ್ಸ್ಪರೆಂಟ್ ಆಗಿರ್ತವೆ. ಬಟ್ ಏನಕ್ಕೆ? ವೈ ದ ಫ್ರೆಶ್ ವಾಟರ್ ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಕೆರೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಲೇಕ್ ಪಾಂಡ್ ಆಗಿರ್ಬೋದು ಫ್ರೆಶ್ ಆಗಿರ್ತವೆ. ನಮ್ ಕುಂಟೆ ಅಂತ ತಗೊಳ್ಳಿ, ನಾವು ಕುಂಟೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರ್ತವೆ ಅಂತಂದ್ರೆ ಫ್ರೆಶ್ ಆಗಿರುತ್ತೆ, ತಿಳಿ ನೀರಿರುತ್ತೆ. ಓಕೆ ಅಲ್ವಾ? ಏನಕ್ಕೆ ಸರ್ ಅಂತಂದ್ರೆ ದೇರ್ ಇಸ್ ನೋ ಪಲ್ಯೂಷನ್ ಯೂರ್. ಏನಕ್ಕೆ ಸರ್ ಟ್ರಾನ್ಸ್ಪರೆಂಟ್ ವಾಟರ್ ಇದೆ ಅಂತಂದ್ರೆ ಮೇಜರ್ ಆಗಿ ದೇರ್ ಇಸ್ ನೋ ಪಲ್ಯೂಷನ್. ಎಕ್ಸಾಂಪಲ್ ಕೊಡಿ ಸರ್ ಅಂತಂದ್ರೆ ಈದರ್ ಇಟ್ ಕ್ಯಾನ್ ಬಿ ನ್ಯಾಚುರಲ್ ಆಗಿರ್ಬೋದು, ನ್ಯಾಚುರಲ್ ಅಂದ್ರೆ ಕೆರೆ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಅದೇ ರೀತಿ ಮ್ಯಾನ್ ಮೇಡ್ ಕೂಡ ಇರ್ಬೋದು ಸರ್ ಅಂದ್ರೆ ಹೌದು. ಎಕ್ಸಾಂಪಲ್ ನೋಡೋದಾದ್ರೆ ರಿಸರ್ವಾಯರ್ಸ್ ಅಂತ ಕರಿತೀವಿ, ಡ್ಯಾಮ್ಗಳಾಗಿರ್ಬೋದು. ಅದೇ ರೀತಿ ವಿ ಕಾಲ್ ಇಟ್ ಆಸ್ ನಮ್ ಕರ್ನಾಟಕದ ಮಿಷನ್ ವಿ ಕಾಲ್ ಇಟ್ ಆಸ್ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇಟ್ ಆಸ್ ವಿ ಆರ್ ಎಸ್ಟಾಬ್ಲಿಷಿಂಗ್ ವಾಟ್? ವಿ ಆರ್ ಎಸ್ಟಾಬ್ಲಿಷಿಂಗ್ ಕೃಷಿ ಹೋಂಡಾಸ್ ಅಂತ. ಕೇಳಿದೀರಾ? ಹೌದೋ ಇಲ್ವೋ? ಓಕೆ, ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಬೇಸಿಕ್ ಆಗಿ ನೆನ್ಪಿಟ್ಕೊಂಡಿದ್ರೆ ಬೇಸಿಕ್ ಆಗಿ ಏನಪ್ಪಾ ಅಂತಂದ್ರೆ ಬೇಸಿಕ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಕೆರೆ ಏನಕ್ಕೆ ಇನಿಷಿಯಲ್ ಆಗಿ ತಿಳಿ ಇರುತ್ತೆ, ಬಟ್ ಹೋಗ್ತಾ ಇಟ್ ಇಸ್ ನೀರ್ ಇರುತ್ತೆ. ಬಟ್ ಆದ್ರೆ ಮೇಲ್ ಮಾತ್ರ ಏನಾಗಿರ್ತವೆ? ಮೇಲೆ ಇಟ್ ವಿಲ್ ಬಿ ಏನಾಗಿರುತ್ತೆ ಅಂದ್ರೆ ಪಾಚಿ ತುಂಬಿಕೊಂಡಿರುತ್ತೆ, ಗ್ರೀನ್ ಕಲರ್ ಇರುತ್ತೆ. ನಾವು ವಾಟ್ ಇಸ್ ದ ರೀಸನ್? ನಾವು ಮೇಜರ್ ಆಗಿ ನೋಡೋದಾದ್ರೆ ಎಕ್ಸಸ್ ರಿಲೀಸ್ ಆಫ್ ಪಲ್ಯೂಟೆಂಟ್ಸ್ ಅಂತ. ಸರ್, ಇಲ್ಲಿ ವೈಟ್ ಕಲರ್ ಇರ್ತಕ್ಕಂಥದ್ದು ಗ್ರೀನ್ ಆಗಿ ಹೆಂಗ್ ಕನ್ವರ್ಟ್ ಆಗ್ತಿದೆ ಸರ್ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರೈಟೀರಿಯನ್ ಇಲ್ಲಿ ನೋಡೋದಾದ್ರೆ ಬಿಕಾಸ್ ಆಫ್ ಏನಕ್ಕೆ ಹಿಂಗ್ ಆಗ್ತಿದೆ ಇಲ್ಲಿ? ಇಟ್ ಇಸ್ ಪಲ್ಯೂಷನ್, ಬಿಕಾಸ್ ಆಫ್ ವಿ ಕಾಲ್ ಇಟ್ ಆಸ್ ಪಲ್ಯೂಷನ್ ಮೂಲಕ. ಸರ್, ಈ ಪಲ್ಯೂಷನ್ ಎಲ್ಲಿಂದ ಬರ್ತಿದೆ? ಈ ಒಂದು ಪಲ್ಯೂಷನ್ ಎಲ್ಲಿಂದ ಬರ್ತಿದೆ ಅಂತಂದ್ರೆ ದೇರ್ ಆರ್ ಟೂ ಸೋರ್ಸಸ್ ಆಫ್ ಪಲ್ಯೂಷನ್. ಕೇಳಿಸ್ಕೊಳ್ಳಿ, ನಾನು ಬರ್ತೀನಿ. ನಾವು ಪಲ್ಯೂಷನ್ ಎಲ್ಲಿಂದ ಬರ್ಬೋದು ಅಂತಂದ್ರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ ದ ಟೂ ಸೋರ್ಸಸ್ ಆಫ್ ಪಲ್ಯೂಷನ್. ಒಂದನ್ನ ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ದೇರ್ ಆರ್ ಟೂ ಇಂಪಾರ್ಟೆಂಟ್ ಸೋರ್ಸಸ್ ಅಂತ ಕರಿತೀವಿ. ಸರ್, ಯಾವ್ಯಾವ ಸರ್ ಆ ಒಂದ್ ಎರಡು ಸೋರ್ಸಸ್ ಅಂತಂದ್ರೆ ಒಂದು ವಿ ಕಾಲ್ ಇಟ್ ಆಸ್ ಪಾಯಿಂಟ್ ಸೋರ್ಸಸ್ ಅಂತ ಕರಿತೀವಿ. ಒಂದು ಡೈರೆಕ್ಟ್ ಆಗಿ ಪಾಯಿಂಟ್ ಇಂದ ಪಾಯಿಂಟ್ ರಿಲೀಸ್ ಆದ್ರೆ ಏನಂತ ಕರಿತೀವಿ? ಪಾಯಿಂಟ್ ಸೋರ್ಸಸ್. ಉದಾಹರಣೆ ಕೊಡ್ತೀರಾ? ಎಕ್ಸಾಂಪಲ್ ಕೊಡ್ತೀರಾ? ಇಟ್ ಇಸ್ ಡೈರೆಕ್ಟ್ ಆಗಿ ಇಂಡಸ್ಟ್ರೀಸ್ ಇಂದ ನದಿಗೆ ಡೈರೆಕ್ಟ್ ಆಗಿ ಪಲ್ಯೂಷನ್ ರಿಲೀಸ್ ಆದ್ರೆ ಏನಂತ ಕರಿತೀವಿ? ಪಾಯಿಂಟ್ ಸೋರ್ಸಸ್. ಅದೇ ಈಗ ಹೌಸ್ ಹೋಲ್ಡ್ ಇಂದ ಆಗಿರ್ಬೋದು, ಸಾಯಿಲ್ ಇಂದ, ಅದೇ ರೀತಿ ಡಿಫ್ರೆಂಟ್ ಇಂಡಸ್ಟ್ರೀಸ್ ಇಂದ ಎಲ್ಲಾ ಡೈರೆಕ್ಟ್ ಆಗಿ ಇಟ್ ಇಸ್ ನೀರಿಗೆ ರೀಚ್ ಆದ್ರೆ
ಅದನ್ನ ವಿ ಕಾಲ್ ಇಟ್ ಆಸ್ ನಾನ್ ಪಾಯಿಂಟ್ ಸೋರ್ಸಸ್. ವಿ ಕ್ಯಾಂಟ್ ಎಕ್ಸಾಕ್ಟ್ಲಿ ಸೇ, ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಎಲ್ಲಿಂದ ಪೊಲ್ಯೂಷನ್ ಬರ್ತಿದೆ ಅಂತ. ಆ ಒಂದು ಸೋರ್ಸಸ್ ನ ವಿ ಕಾಲ್ ಇಟ್ ಆಸ್ ನಾನ್ ಪಾಯಿಂಟ್ ಸೋರ್ಸಸ್ ಅಂತ. ಹೌದೋ ಇಲ್ವೋ? ಇಟ್ ಇಸ್ ಡೈರೆಕ್ಟ್ ಆಗಿ ಥಿಂಕ್ ದಟ್ ಇದೊಂದು ನದಿ ಇದೆ ಅಂತ ಅನ್ಕೋಣ. ನದಿ ಇದೆ, ಇಟ್ ಇಸ್ ಈ ನದಿ ಹರಿತಿರ್ಬೇಕಾದ್ರೆ ಒಂದು ಗಂಗಾ ಅಂತ ಅನ್ಕೋಣ, ಅಥವಾ ಕಾವೇರಿ ಯಾವುದೋ ಒಂದು. ನಾವ್ ಇಲ್ಲಿ ನನ್ನೊಂದು ಫ್ಯಾಕ್ಟ್ರಿ ಇದೆ, ಈ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿದ್ರೆ ಪಲ್ಯೂಟೆಂಟ್ಸ್ ನ, ಆ ಒಂದು ಪಲ್ಯೂಟೆಂಟ್ಸ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಪಾಯಿಂಟ್ ಸೋರ್ಸಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಇದೆ, ಇಲ್ಲಿ ನಂದು ಒಂಥರ ಅಗ್ರಿಕಲ್ಚರ್ ಇದೆ, ಅದೇ ರೀತಿ ನನ್ನ ರೆಸಿಡೆನ್ಸ್ ಕೂಡ ಇದೆ, ನಾನು ಉಳ್ಕೊಂಡಿದ್ದೀನಿ ಇಲ್ಲಿ. ನಾವ್ ಈ ಒಂದು ಸೋರ್ಸಸ್ ಇಂದ ದೇರ್ ಆರ್ ಎನ್ ನಂಬರ್ ಆಫ್ ವೇಸ್ಟ್ ಬರ್ತದೆ, ಎನ್ ನಂಬರ್ ಆಫ್ ಅಗ್ರಿಕಲ್ಚರ್ ಇಂದ ಬರ್ತದೆ. ಆ ಒಂದು ಸೋರ್ಸಸ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ನಾನ್ ಪಾಯಿಂಟ್ ಸೋರ್ಸಸ್. ಸರ್ ನಾನ್ ಪಾಯಿಂಟ್ ಸೋರ್ಸಸ್ ಸಿಂಪಲ್ ಆಗಿ ಹೇಳಿ ಸರ್ ಅಂತಂದ್ರೆ, ವಿ ಕೆನ್ ನಾಟ್ ಎಕ್ಸಾಕ್ಟ್ಲಿ ಸೇ ಪಲ್ಯೂಷನ್ ಎಲ್ಲಿಂದ ಬರ್ತಿದೆ ಅಂತ. ಆ ಒಂದು ಸೋರ್ಸಸ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ನಾನ್ ಪಾಯಿಂಟ್ ಸೋರ್ಸಸ್. ಓಕೆನಾ? ಎಸ್, ಇಟ್ ಇಸ್ ಪಾಯಿಂಟ್ ಅಂದ್ರೆ ಏನು, ನಾನ್ ಪಾಯಿಂಟ್ ಅಂದ್ರೆ ಏನು ಗೊತ್ತಿರ್ಬೇಕಿಲ್ಲ. ನಾವು ಈ ಪಾಯಿಂಟ್ ಅಂಡ್ ನಾನ್ ಪಾಯಿಂಟ್ ಇಂದ ಎಲ್ಲಪ್ಪ ರೀಚ್ ಆಗ್ತಿದೆ ಅಂತಂದ್ರೆ, ಇಟ್ ಇಸ್ ರೀಚಿಂಗ್ ದ ಎಕೋಸಿಸ್ಟಮ್ ಅಥವಾ ವಾಟರ್ ಬಾಡಿಗೆ ರೀಚ್ ಆಗ್ತದೆ. ಸರ್ ಈ ವಾಟರ್ ಬಾಡಿಗೆ ರೀಚ್ ಆದಾಗ ಡೋಂಟ್ ಯು ಥಿಂಕ್ ಈ ಒಂದು ಇಟ್ ಇಸ್ ರಿವರ್ ಅಲ್ಲಿ ಇಟ್ ಇಸ್ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಗಿಂತ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದಾವೆ? ಹೌದೋ ಇಲ್ವೋ? ಈ ಬೇಕಾಗಿರ್ತಕ್ಕಂಥದ್ದು ಏನು ಸರ್ ಅಂತಂದ್ರೆ, ಇಟ್ ಇಸ್ ನೈಟ್ರೋಜನ್ ಅಂತ ಕರಿತೀವಿ. ನೈಟ್ರೋಜನ್ ನಾರ್ಮಲ್ ಎಲ್ಲಿಂದ ಬರ್ತವೆ? ಇಟ್ ಇಸ್ ನಾರ್ಮಲ್ ಆಗಿ ಇಟ್ ಇಸ್ ಫ್ರಮ್ ಅಗ್ರಿಕಲ್ಚರ್ ಇಂದ, ಫರ್ಟಿಲೈಸರ್ ಆಗಿ, ಗೊಬ್ಬರ ಹಾಕಿರ್ತೀವಿ, ಯೂರಿಯಾ ಆಗಿ, ಇದು ನೈಟ್ರೋಜನ್. ಅಂಡ್ ಸೆಕೆಂಡ್ ಒನ್ ನೋಡೋದಾದ್ರೆ ದ ಫಾಸ್ಫರಸ್. ಸೆಕೆಂಡ್ ಒನ್ ವಿ ಕಾಲ್ ಇಟ್ ಆಸ್ ಫಾಸ್ಫರಸ್. ಸರಿ, ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಕಾನ್ಸಂಟ್ರೇಷನ್ ಯಾವುದೇ ಒಂದು ನೀರಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆದ್ರೆ ಏನಾಗತ್ತೆ ಅಂತಂದ್ರೆ, ನಥಿಂಗ್ ಬಟ್ ದ ಗ್ರೋತ್ ಆಫ್ ಆಲ್ಗೆ ಜಾಸ್ತಿ ಆಗುತ್ತೆ. ಕೇಳಿಸ್ಕೊತಾ ಇರಿ ಹಂಗೆ. ಸರ್ ಈಗ ಥಿಂಕ್ ದಟ್ ಈ ಒಂದು ಲೇಕ್ ಇದೆ, ಈಗ ನನಗೆಲ್ಲ ಆರಾಮಾಗಿತ್ತು. ದರ್ ವಾಸ್ ಟ್ರಾನ್ಸ್ಪರೆಂಟ್ ವಾಟರ್ ಕೂಡ ಇತ್ತು, ಟ್ರಾನ್ಸ್ಪರೆಂಟ್ ವಾಟರ್ ಕೂಡ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ಕೆಮಿಕಲ್ಸ್ ಆಡ್ ಮಾಡ್ತೀವಿ. ಈಗ ಕೆಮಿಕಲ್ಸ್ ನ ರೆಡ್ ಅಲ್ಲಿ ಬರೀತೀನಿ ಅಥವಾ ಯಾವ್ದೊಂದು ಪಿಂಕ್ ಅಲ್ಲಿ. ಇಟ್ ಇಸ್ ಥಿಂಕ್ ದಟ್ ಇದು ಕೆಮಿಕಲ್ಸ್. ನಾವ್ ಯಾವೊಂದು ಕೆಮಿಕಲ್ಸ್ ಸರ್ ಅಂತಂದ್ರೆ, ಯಾವ ಕೆಮಿಕಲ್ಸ್ ಇವು? ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ನೈಟ್ರೋಜನ್ ಅಂತ ಕರಿತೀವಿ. ಅಂಡ್ ಎರಡನೇದು ಯಾವ್ದಿಲ್ಲಿ? ಇಟ್ ಇಸ್ ಫಾಸ್ಫರಸ್ ಅಂತ. ನಾರ್ಮಲ್ ಆಗಿ ಯೂರಿಯಾ ಇಂದ, ನಾರ್ಮಲ್ DAP ಇಂದ ನೈಟ್ರೋಜನ್ ಅಂಡ್ ಫಾಸ್ಫರಸ್ ವಿಚ್ ಇಸ್ ರೀಚಿಂಗ್ ದ ವಾಟರ್ ಬಾಡಿ. ಸರ್ ವಾಟರ್ ಬಾಡಿ ಏನಕ್ಕೆ ಹೋಗುತ್ತೆ? ಲ್ಯಾಂಡ್ ಹೋಗೋದಾಗಿತ್ತಲ್ವಾ? ನಾರ್ಮಲ್ ಆಗಿ ವಾಟರ್ ಬಾಡಿ ವಿಲ್ ಬಿ ಇನ್ ಅ ಡಿಪ್ರೆಷನ್ ಅಲ್ವಾ? ಇಟ್ ಇಸ್ ಸ್ಲೋಪಿಂಗ್ ಇರುತ್ತೆ, ವಾಟರ್ ಬಾಡಿಗೆ ಸ್ಲೋಪ್ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ನೀರ್ ಜೊತೆಗೆ ಪಲ್ಯೂಟೆಂಟ್ಸ್ ಕೂಡ ಮಿಕ್ಸ್ ಆಗಿ ಎಲ್ಲಿ ರೀಚ್ ಆಗ್ತವೆ? ಇಟ್ ಇಸ್ ದ ಲೇಕ್ ಅಥವಾ ಕೆರೆಗೆ ರೀಚ್ ಆಗುತ್ತೆ. ಹೌದೋ ಇಲ್ವೋ? ಈಗ ನಮ್ಮ ಮನೆ ಹತ್ರ ಎಲ್ಲ ಮಳೆ ಬಿದ್ರೆ ನಾರ್ಮಲ್ ಕೆರೆಗೆ ಹೋಗುತ್ತೆ, ಅದು ಯಾವ್ದೊಂದು ಚಿರಂಡಿಗೆ ಹೋಗುತ್ತೆ, ಯಾವ್ದೊಂದು ಮೋರಿಗೆ ಹೋಗುತ್ತೆ. ಹೌದೋ ಇಲ್ವೋ? ಏನಕ್ಕೆ ಸರ್ ಅಂದ್ರೆ, ಬಿಕಾಸ್ ಆಫ್ ಇನ್ಕ್ಲಿನೇಷನ್ ಆಗಿದೆ. ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಸರ್, ನಾರ್ಮಲ್ ಪಲ್ಯೂಷನ್ ಗಿಂತ ಅಥವಾ ನಾರ್ಮಲ್ ನ್ಯೂಟ್ರಿಯೆಂಟ್ಸ್ ಗಿಂತ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದ್ರೆ, ಡೋಂಟ್ ಯು ಥಿಂಕ್ ಆಲ್ಗೆ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್ ದ ಪಾಪ್ಯುಲೇಷನ್ ಸೈಜ್? ಈಗ ನಾರ್ಮಲ್ ಆಗಿ ಇಟ್ ಇಸ್ ಒರಿಜಿನಲ್ ಪಾಪ್ಯುಲೇಷನ್ ಎಷ್ಟಿತ್ತು ಸರ್ ಅಂತಂದ್ರೆ, ಒಂದ್ 10 ಆಲ್ಗೆ ಇತ್ತು ಅಂತ ಅನ್ಕೋಣ. ಈಗ ಪಲ್ಯೂಷನ್ ಲೆವೆಲ್ ಅಥವಾ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಆದ್ರೂ ಕೂಡ ವಿಲ್ ದ ಆಲ್ಗೆ ಬಿ 10 ಇನ್ ನಂಬರ್ ಅಥವಾ ಅದಕ್ಕಿಂತ ಜಾಸ್ತಿ ಆಗಕ್ ಶುರು ಆಗತ್ತಾ? ಸರ್ ಏನಕ್ಕೆ ಸರ್ ಜಾಸ್ತಿ ಆಗತ್ತೆ? ಏನಕ್ಕೆ ಜಾಸ್ತಿ ಆಗತ್ತೆ? ಬಿಕಾಸ್ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದ್ರೆ ನಥಿಂಗ್ ಬಟ್ ಅಡಾಪ್ಟೇಷನ್ ಆಗೋ ಚಾನ್ಸ್ ಇಲ್ಲ, ನಥಿಂಗ್ ಬಟ್ ಅಲ್ಲಿ ಸ್ಟಾರ್ಟ್ ಟು ಗ್ರೋ. ಹೌದೋ ಇಲ್ವೋ? ನಾವು ಅದೇ ರೀತಿ ಕೂಡ ಆಲ್ಗೆ 10 ಆಲ್ಗೆ ಬೆಳೆಯೋ ಬದಲು ಇವಾಗ ಏನಾಗ್ತಿದಾವೆ, ಒಂದು 100 ಆಲ್ಗೆ ಬೆಳೀತಿದೆ. ಸರ್ ಆಲ್ಗೆ ಒಳ್ಳೇದು, ಬಟ್ ಈಗ ನೋಡಿ ಎಲ್ಲ ಫುಲ್ ಕಂಪ್ಲೀಟ್ ಆಲ್ಗೆ ಡೆವಲಪ್ ಆಗ್ತಾ ಹೋಗ್ತಿದ್ರೆ, ಡೋಂಟ್ ಯು ಥಿಂಕ್ ಸನ್ಲೈಟ್ ಪೆನಿಟ್ರೇಷನ್ ಏನಾಗುತ್ತೆ? ಇಲ್ಲಿಗೆ ಬ್ಲಾಕ್ ಆಗಕ್ಕೆ ಶುರು ಆಗುತ್ತೆ. ನಾವು ಸನ್ಲೈಟ್ ಯಾವಾಗ ಬ್ಲಾಕ್ ಆಗುತ್ತೋ ಆಕ್ಸಿಜನ್ ಏನಾಗುತ್ತೆ? ಇಲ್ಲಿ ಆಕ್ಸಿಜನ್ ವಿಲ್ ನಾಟ್ ರೀಚ್ ದ ಬಾಟಮ್ ಪಾರ್ಟ್. ಆಕ್ಸಿಜನ್ ರೀಚ್ ಆಗಲ್ಲ. ನಾವು ಆಕ್ಸಿಜನ್ ರೀಚ್ ಅಥವಾ ಆಮ್ಲಜನಕ ರೀಚ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಬದುಕ್ತಾವ, ಇಲ್ಲಾಂದ್ರೆ ಸಾಯ್ತಾವ? ಇಟ್ ವಿಲ್ ಸ್ಟಾರ್ಟ್ ಟು ಡೈ.
ನಾವು ಸರ್ ಡೈ ಆದಾಗ ಏನಾಗತ್ತೆ ಅಂತಂದ್ರೆ ಆಲ್ ದ ಡಿಫರೆಂಟ್ ಬಯೋಮಾಸ್ ಏನಾಗ್ತವೆ ಇಲ್ಲಿ, ಇಟ್ ವಿಲ್ ಸ್ಟಾರ್ಟ್ ಟು ಸೆಟಲ್. ಇಫ್ ದ ಫಿಶ್ ಸ್ಪೀಷಸ್ ಆಫ್ಟರ್ ಡೆತ್ ಏನಾಗ್ತವೆ ಇಲ್ಲಿ, ಎಲ್ಲ ಬಯೋಮಾಸ್ ಏನಾಗ್ತವೆ, ಇಟ್ ವಿಲ್ ಸ್ಟಾರ್ಟ್ ಟು ಸೆಟಲ್ ನಿಯರ್ ದ ಗ್ರೌಂಡ್ ಅಥವಾ ನಿಯರ್ ದ ವಿ ಕಾಲ್ ಇಟ್ ಆಸ್ ಬೆಂಥಿಕ್ ರೀಜನ್. ನಾವು ಸರ್ ಈಗ ನನ್ನ ಕಾನ್ಸೆಪ್ಟ್ ಏನು ಅಂದ್ರೆ ಇಲ್ಲೊಂದು 3 ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು. ಫಸ್ಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮೊದಲನೇದೇನು ಅಂತಂದ್ರೆ ವೈ ಯೂಟ್ರಿಫಿಕೇಶನ್ ಹ್ಯಾಪನ್ಸ್. ಯೂಟ್ರಿಫಿಕೇಶನ್ ಏನಕ್ಕಾಗತ್ತೆ, ಇಟ್ ಇಸ್ ಯೂಟ್ರಿಫಿಕೇಶನ್ ಏನಕ್ಕಾಗತ್ತೆ ಅಂತಂದ್ರೆ ವೈ ಅಂತ ಕೇಳಿದ್ರೆ, ಏನಕ್ಕೆ ಅಂತ ಕೇಳಿದ್ರೆ ಮೇಜರ್ಲಿ ಬಿಕಾಸ್ ಆಫ್ ಏನಿಲ್ಲಿ ದ ಪೊಲ್ಯೂಷನ್ ಮೂಲಕ. ಅಂಡ್ ಸೆಕೆಂಡ್ ಎರಡನೇದ್ ನೋಡೋದಾದ್ರೆ ಇದರಿಂದ ಇಂಪ್ಯಾಕ್ಟ್ ಏನಾಗತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಇಂಪ್ಯಾಕ್ಟ್ ಏನಾಗತ್ತೆ, ಇಟ್ ಇಸ್ ಸಡನ್ ಇನ್ಕ್ರೀಸ್ ಇನ್ ಆಲ್ಗೆ. ಸಡನ್ ಇನ್ಕ್ರೀಸ್ ಇನ್ ಆಲ್ಗೆ. ಈ ಸಡನ್ ಇನ್ಕ್ರೀಸ್ ಇನ್ ಆಲ್ಗೆನ ಏನಂತ ಕರಿತೀವಿ ಸರ್ ಅಂತಂದ್ರೆ ಆಲ್ಗಲ್ ಬ್ಲೂಮ್ ಅಂತ. ಸಡನ್ ಇನ್ಕ್ರೀಸ್ ಇನ್ ಆಲ್ಗೆ ಆದ್ರೆ ಅದನ್ನ ಏನಂತ ಕರಿತೀವಿ, ಆಲ್ಗಲ್ ಬ್ಲೂಮ್ ಅಂತ. ಸರ್ ಈ ಆಲ್ಗಲ್ ಬ್ಲೂಮ್ ಆದ್ರೆ ಒಳ್ಳೇದಲ್ವಾ, ನಮ್ಗೆ ಜಾಸ್ತಿ ಫೋಟೋಸಿಂಥಸಿಸ್ ಆಗತ್ತಲ್ವಾ, ಜಾಸ್ತಿ ಫೋಟೋಸಿಂಥಸಿಸ್ ಆಗತ್ತೆ, ಹೌದೋ ಇಲ್ವೋ, ನಾವು ಜಾಸ್ತಿ ಫೋಟೋಸಿಂಥಸಿಸ್ ಆಗತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಇಟ್ ಇಸ್ ದೇರ್ ವಿಲ್ ಬಿ ಬ್ಲಾಕಿಂಗ್ ಅಪ್ ಆಫ್ ಸನ್ಲೈಟ್ ಅಲ್ವಾ. ಯಾವಾಗ ಸನ್ಲೈಟ್ ಬ್ಲಾಕ್ ಆಗುತ್ತೋ ಟೆಂಪರೇಚರ್ ಕೂಲ್ ಆಗ್ತಾ ಹೋಗ್ತಿರುತ್ತೆ. ನಾವು ಟೆಂಪರೇಚರ್ ಕೂಲ್ ಜೊತೆಗೆ ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ನಾಟ್ ಸರ್ವೈವ್ ಇನ್ ದಿಸ್ ಪೊಲ್ಯೂಟೆಡ್ ವಾಟರ್. BOD ಅಂಡ್ COD ಕೇಳಿದಿರಾ? BOD ಅಂಡ್ COD ಏನಾಗುತ್ತೆ, ಜಾಸ್ತಿ ಆಗುತ್ತೆ ಕಡಿಮೆ ಆಗತ್ತಾ? ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದ್ರೆ ಜಾಸ್ತಿ ಆಗುತ್ತೆ. BOD ಲೆವೆಲ್ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್. ನಾವು ಈ BOD ಜಾಸ್ತಿ ಆದಾಗ ಏನಾಗ್ತವೆ ಇಲ್ಲಿ, ಇಟ್ ಇಸ್ ಇಂಪ್ಯಾಕ್ಟ್ ಆನ್ ಬಯೋಟಿಕ್ ಆರ್ಗಾನಿಸಮ್ಸ್. ಒಂದು. ಎರಡನೇದು ಏನು ಅಂತಂದ್ರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗತ್ತಲ್ವಾ ಸರ್. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ದಿಸ್ ಆಲ್ಗೆ ಒಂದು ಬ್ಲಾಕ್ ಮಾಡ್ತಿದ್ರೆ ಇಟ್ ಪ್ರೊಡ್ಯೂಸಸ್ ಲೋವರ್ ಅಮೌಂಟ್ ಆಫ್ ಆಕ್ಸಿಜನ್ ಅಲ್ವಾ. ದ ಸ್ಮಾಲರ್ ಆರ್ಗಾನಿಸಮ್ಸ್ ಡಸ್ ನಾಟ್ ಜನರೇಟ್. ಈ ಒಂದು ಸ್ಮಾಲರ್ ಆರ್ಗ್ಯಾನಿಸಮ್ಸ್ ಏನು ಸರ್ ಅಂತಂದ್ರೆ ಮೇಲ್ ಮಾತ್ರ ಇರ್ತವೆ. ಮೇಲ್ ಮಾತ್ರ ಇದ್ರೆ ಈಗ ಹಾರ್ಡ್ಲಿ ಎಷ್ಟು ಕಿಲೋಮೀಟರ್, ಒಂದು 10 ಕಿಲೋಮೀಟರ್. ಹಾರ್ಡ್ಲಿ ವಿ ಕಾಲ್ ಇಟ್ ಆಸ್ ಒಂದು 10 ಕಿಲೋಮೀಟರ್ ಆಲ್ಗೆ ಇರುತ್ತೆ. ಬಟ್ ಇನಿಷಿಯಲ್ ಆಗಿ ಎಲ್ಲಿವರೆಗೂ ಪ್ಲಾಂಟ್ಸ್ ಇರ್ತಿತ್ತು ಸರ್ ಅಂದ್ರೆ ಒಂದು 200 ಕಿಲೋಮೀಟರ್ ಇರ್ತಿತ್ತು, ಸಾರಿ 200 ಮೀಟರ್ಸ್ ವರೆಗೂ. ನಾವೀಗ 200 ಮೀಟರ್ಸ್ ವರೆಗೂ ಇರ್ತಕ್ಕಂಥ ಪ್ಲಾಂಟ್ಸ್ ಜಾಸ್ತಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಿರ್ತಾ, ಅಥವಾ ಇವಾಗ 10 ಮೀಟರ್ ಇರ್ತಕ್ಕಂಥ ಆರ್ಗಾನಿಸಮ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತಾ? 200. ನಾವು ಕಂಪ್ಯಾರಿಟಿವ್ ಆಗಿ ನೋಡೋದಾದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಎಲ್ಲಿ ಜಾಸ್ತಿ ಇರ್ತಿತ್ತು, ನಾರ್ಮಲ್ ಎಕೋಸಿಸ್ಟಮ್ ಅಲ್ಲಿ ಜಾಸ್ತಿ ಇರ್ತಿತ್ತಾ ಅಥವಾ ಯೂಟ್ರಿಫಿಕೇಶನ್ ಲೇಕ್ ಅಲ್ಲಿ ಜಾಸ್ತಿ ಇರ್ತಿತ್ತಾ? ನಾರ್ಮಲ್ ಲೇಕ್ ಅಲ್ಲಿ. ಸೊ ಇಲ್ಲಿ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಯ್ತು. ನಾವು ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆದ್ರೆ ಡೋಂಟ್ ಯು ಥಿಂಕ್ ಈ ಒಂದು ಆರ್ಗ್ಯಾನಿಸಮ್ಸ್ಗೆ ಉಸಿರಾಡೋದಕ್ಕೆ ಮೇಜರ್ಲಿ ಫಿಶಸ್ ವಿಲ್ ಸ್ಟಾರ್ಟ್ ಟು ಡೈ. ಏನಕ್ಕೆ ಸರ್ ಅಂತಂದ್ರೆ ಅವು ಉಸಿರಾಡೋದಕ್ಕೆ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಬರ್ತದೆ. ಯಾವಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಬರ್ತಿರುತ್ತೋ ಇಂಪ್ಯಾಕ್ಟ್ ಏನಾಗುತ್ತೆ, ಇಂಪ್ಯಾಕ್ಟ್ ವಿಲ್ ಇನ್ ದ ಫಾರ್ಮ್ ಆಫ್ ಡೆತ್. ಈ ಡೆತ್ ಆದ್ರೆ ಮೇಲಕ್ಕೆ ಬರುತ್ತೆ ಇಲ್ಲ ಕೆರಡೆ ಹೋಗುತ್ತಾ? ವೈ ಕೆರಡೆ? ಬಿಕಾಸ್ ಬಯೋಮಾಸ್ ವಿಲ್ ಬಿ ಹ್ಯಾವಿಂಗ್ ವೆಯ್ಟ್ ಅಲ್ವಾ. ವೆಯ್ಟ್ ಇದ್ರೆ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಸ್ಟಾರ್ಟ್ ಟು ಸಿಂಕ್ ಟುವರ್ಡ್ಸ್ ದ ಬಾಟಮ್. ನಾವು ಕಂಟಿನ್ಯೂಸ್ ಆಗಿ ಡೆತ್ ಆಗ್ತಾ ಇದ್ರೆ ಸ್ಪೀಷಿಯಸ್ ಡೈವರ್ಸಿಟಿ ಜಾಸ್ತಿ ಇರತ್ತಾ, ಸ್ಪೀಷಿಯಸ್ ಡೈವರ್ಸಿಟಿ ಕಡಿಮೆ ಇರತ್ತಾ? ಆಬ್ವಿಯಸ್ಲಿ ಕಡಿಮೆ. ಅದಕ್ಕೆ ಆಲ್ಗೆ ಬಿಟ್ಟು ಇನ್ನೇನು ಸ್ಪೀಷಿಯಸ್ ಇರಲ್ಲ. ಇದನ್ನ ವಿ ಕಾಲ್ ಇಟ್ ಆಸ್ ದ ಸ್ಪೀಷಿಯಸ್ ಡೈವರ್ಸಿಟಿ ವಿಲ್ ಸ್ಟಾರ್ಟ್ ಟು ರೆಡ್ಯೂಸ್. ಇದ್ರ ಜೊತೆಗೆ ಡೆಪ್ತ್ ಆಫ್ ದ ಲೇಕ್ ಕಡಿಮೆ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ? ಇಟ್ ಇಸ್ ಡೆಪ್ತ್ ಆಫ್ ದ ಲೇಕ್ ಅಥವಾ ಡೆಪ್ತ್ ಆಫ್ ದ ಕೆರೆ ಆಗಿರ್ಬೋದು, ಯಾವುದೋ ಒಂದು ನದಿ ಆಗಿರ್ಬೋದು, ವಿಲ್ ಇಟ್ ಸ್ಟಾರ್ಟ್ ಟು ರೆಡ್ಯೂಸ್ ಆರ್ ವಿಲ್ ಇಟ್ ಸ್ಟಾರ್ಟ್ ಟು ಇನ್ಕ್ರೀಸ್? ಇಟ್ ಇಸ್ ರೆಡ್ಯೂಸ್ ಆಗ್ತಿರುತ್ತೆ. ಓಕೆ ಅಲ್ವಾ? ಇದನ್ನ ವಿ ಕಾಲ್ ಇಟ್ ಆಸ್ ಯೂಟ್ರಿಫಿಕೇಶನ್ ಕಾನ್ಸೆಪ್ಟ್ ಅಂತ. ಈಗ ಇಮೇಜ್ ತೋರಿಸ್ತೀನಿ, ಈ ಕಾನ್ಸೆಪ್ಟ್ ಎಲ್ಲ ಅಪ್ಲೈ ಮಾಡೋಣ. ನಾವು ಯೂಟ್ರಿಫಿಕೇಶನ್ ನೋಡೋದಾದ್ರೆ ನಾರ್ಮಲ್ ಆಗಿ ದಿಸ್ ವಿ ಕಾಲ್ ಇಟ್ ಆಸ್ ಅಂತ ಕರಿತೀವಿ, ನಾರ್ಮಲ್ ಲೇಕ್. ಬಟ್ ನಾರ್ಮಲ್ ಲೇಕ್ ಅಲ್ಲಿ ಏನಿರುತ್ತೆ ಸರ್ ಅಂದ್ರೆ ನಾರ್ಮಲ್ ಆಗಿ ವಿ ಕಾಲ್ ಇಟ್ ಆಸ್ there will be limited amount of ಏನಿಲ್ಲ, the nitrogen and phosphorus limited quantity ಅಲ್ಲಿ ಇರುತ್ತೆ. there will be, it is original sources ನೋಡೋದಾದ್ರೆ ಒರಿಜಿನಲ್ ಲೇಕ್ ಅಥವಾ ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ there will be ಲಿಮಿಟೆಡ್ ಇರ್ತವೆ, ಹೌದೋ ಇಲ್ವೋ? there will be limited ಅಂತವೆ. ನಾವು ಸೆಕೆಂಡ್ ಒನ್ ನೋಡೋದಾದ್ರೆ ಸರ್ ಇದು ಕಾರಣ ಏನು ಸರ್ ಅಂತಂದ್ರೆ
there is huge release of pollutants. ಯಾವ pollutants ಇಲ್ಲಿ? ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ pollutants ಎಲ್ಲಿಂದ ಬರ್ತೀವಿ? ಮೇಜರ್ ಆಗಿ ಪಾಯಿಂಟ್ ಸೋರ್ಸಸ್ ಅಂಡ್ ಎರಡನೇದು ನೋಡೋದಾದ್ರೆ ನಾನ್ ಪಾಯಿಂಟ್ ಸೋರ್ಸಸ್ ಮೂಲಕ ದ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ನಾವು ನೈಟ್ರೋಜನ್ ಅಂಡ್ ಫಾಸ್ಫರಸ್ ಜಾಸ್ತಿ ಆಗ್ತಾ ಹೋಗ್ತಿದ್ರೆ ಇಲ್ಲಿ ನೋಡಿ, ಡೋಂಟ್ ಯು ಥಿಂಕ್, ಇಲ್ಲಿ ನೋಡಿ ಆಲ್ಗಲ್ ಬ್ಲೂಮ್ ಏನಾಗ್ತದೆ ನೋಡಿ, ಆಲ್ಗಲ್ ಬ್ಲೂಮ್ ಜಾಸ್ತಿ ಆಗ್ತಿರೋದ್ರಿಂದ penetration of sunlight will start to reduce. Penetration of the organisms will start to reduce, but majority algae ಎಲ್ಲಿರ್ತವೆ? It will be near to the surface ಅಷ್ಟೇ. But ನಾನು ಆಲ್ರೆಡಿ ಹೇಳಿದೆ, ನಿಯರ್ ಟು ಸರ್ಫೇಸ್ ಎಷ್ಟು ಕಿಲೋಮೀಟರ್ ಇರ್ಬೋದು ಸರ್ ಅಂದ್ರೆ ಹಾರ್ಡ್ಲಿ 0.1 ಇರ್ಬೋದು ಅಥವಾ 0.01 ಅಥವಾ 10 meters ಇರ್ತಾವ ಅಷ್ಟೇ. ನಾವು 10 meters algae ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ರೆ don't you think the sunlight penetration will start to block? ಈ ಬ್ಲಾಕ್ ಆದಾಗ ಏನಾಗುತ್ತೆ? ಇಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ ಅಂಡ್ ಆರ್ಗಾನಿಸಮ್ಸ್ ಏನಾಗ್ತವೆ? ಟೇಕ್ ಎನ್ ಎಕ್ಸಾಂಪಲ್ ಆಫ್ ದ ಪ್ಲಾಂಟ್ಸ್ ಆಗಿರ್ಬೋದು, ಅದೇ ರೀತಿ ಆರ್ಗಾನಿಸಮ್ಸ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ವೇಲ್ಸ್ ಆಗಿರ್ಬೋದು, ಏನಾಗ್ತವೆ? ಇಟ್ ವಿಲ್ ಸ್ಟಾರ್ಟ್ ಟು ಡೈ. ವೈ ಇಟ್ ವಿಲ್ ಸ್ಟಾರ್ಟ್ ಟು ಡೈ? ಏನು ಡೈ ಆಗ್ತವೆ? ಬಿಕಾಸ್ ಆಫ್ ಡೆಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಏನಕ್ಕೆ? ಬಿಕಾಸ್ ಆಫ್ ಡೆಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್. ಏನಾಗುತ್ತೆ ಅಂದ್ರೆ ಡೆಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್. Now this deficiency leads to a problem called as reduce in, we call it as depth of the lake. Reduce in the depth of the lake reduce ಆಗುತ್ತೆ. And ಈ ಒಂದು ರಿಡಕ್ಷನ್ ಏನಕ್ಕೆ ಸರ್ ಆಗುತ್ತೆ ಅಂತ ಕೇಳಿದ್ರೆ because of a kill called as, because of the death of the organisms, because of deficiency in oxygen. And ಈ ಒಂದು ಕಾನ್ಸೆಪ್ಟ್ ಏನಂತ ಕರಿತೀವಿ? We call it as the eutrophication ಅಂತ. ಈ ಒಂದು ಕಾನ್ಸೆಪ್ಟ್ ನ we call it as eutrophication. ಓಕೆನಾ? ಅರ್ಥ ಆಯ್ತಾ? ಎಸ್ ಸರ್, ಯೂಟ್ರಿಫಿಕೇಶನ್ ಅರ್ಥ ಆಗಿದ್ರೆ ನಾವು ದೇರ್ ವಿಲ್ ಬಿ ಇಲ್ಲಿ ನೋಡಿ, ಈಗ ಡೋಂಟ್ ಯು ಥಿಂಕ್ ಈ ಒಂದು ರೀಜನ್ ಅಲ್ಲಿ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಆಲ್ಗೆ ಕಂಟಿನ್ಯೂಸ್, ದ ಕಂಟಿನ್ಯೂಸ್ ಆರ್ ದ ಸಡನ್ ಇನ್ಕ್ರೀಸ್ ಇನ್ ಆಲ್ಗೆ ಗ್ರೋತ್. ಸಡನ್ ಆಲ್ಗೆ ಗ್ರೋತ್ ಆದ್ರೆ ಅದೇಂತ ಕರಿತೀವಿ? ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಆಲ್ಗಲ್ ಬ್ಲೂಮ್. ನಾವು ಈ ಒಂದು ಆಲ್ಗಲ್ ಬ್ಲೂಮ್ ರಿಲೀಸಸ್ ಅ ಟಾಕ್ಸಿನ್. ದಿಸ್ ಆಲ್ಗಲ್ ಬ್ಲೂಮ್ ನೋಡಿ ಎಷ್ಟು ಡೇಂಜರಸ್ ಅಂತ ಇದು. ದಿಸ್ ಆಲ್ಗಲ್ ಬ್ಲೂಮ್ ಇಸ್ ರಿಲೀಸಿಂಗ್ ಅ ಟಾಕ್ಸಿನ್. ಅಂಡ್ ಈ ಒಂದು ಟಾಕ್ಸಿನ್ ನಮ್ಗೆ ಏನೇನ್ ಸಮಸ್ಯೆಗಳಾಗ್ತವೆ ಸರ್ ಅಂತಂದ್ರೆ ಮೇಜರ್ ಆಗಿ ಡೆತ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಪ್ರಾಣಿಗಳು ಕೂಡ ತೀರ್ಕೋತವೆ. ಅದರ ಜೊತೆಗೆ ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ಸ್ ಕೂಡ. ನಮ್ ಉಸಿರಾಡೋಕ್ ತೊಂದರೆ ಆಗತ್ತೆ. ಅದೇ ರೀತಿ ವಿ ಕಾಲ್ ಇಟ್ as ನಮ್ಮ ನರ್ವಸ್ ಸಿಸ್ಟಮ್ ಇಂಪ್ಯಾಕ್ಟ್ ಆಗುತ್ತೆ. ದಿಸ್ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಇರ್ತವೆ. ಬ್ಯಾಕ್ಟೀರಿಯಾಸ್, ದ ವೈರಸ್ ವಿಲ್ ಬಿ ಯೂಸ್ ಇನ್ ನಂಬರ್. ಇವೆಲ್ಲ ಸೇರಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ರಿಲೀಸ್ ಅ ಟಾಕ್ಸಿನ್ ಕಾಲ್ಡ್ as ಇಟ್ ಇಸ್ ದ ಆಲ್ಗಲ್ ಟಾಕ್ಸಿನ್ ಅಂತ. ಸರ್, ಈ ಒಂದು ಆಲ್ಗಲ್ ಟಾಕ್ಸಿನ್ ನ ರಿಲೀಸ್ ಮಾಡಿದ್ರೆ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಪ್ಲಾಂಟ್ಸ್ ಇಂಪ್ಯಾಕ್ಟ್ ಆಗುತ್ತೆ, ಅನಿಮಲ್ಸ್ ಆಸ್ ವೆಲ್ ಆಸ್ ಹ್ಯೂಮನ್ಸ್ ಆಲ್ಸೋ. ಈ ಒಂದು ಟಾಕ್ಸಿನ್ ಡೈರೆಕ್ಟ್ ಆಗಿ ಪ್ಲಾಂಟ್ಸ್, ಅನಿಮಲ್ಸ್ ಅಥವಾ ಹ್ಯೂಮನ್ಸ್ ಇಂಪ್ಯಾಕ್ಟ್ ಆದ್ರೆ ಅದನ್ನ ವಿ ಕಾಲ್ ಇಟ್ as ರೆಡ್ ಟೈಡ್ ಅಂತ. ಸರ್, ರೆಡ್ ಏನಕ್ಕೆ ಸರ್ ಅಂತಂದ್ರೆ ಡೇಂಜರಸ್ ಅಂತ. ದ ರೆಡ್ ಟೈಡ್ ಅಂದ್ರೆ ಇಫ್ ಇಟ್ ಇಸ್ ಇಂಪ್ಯಾಕ್ಟಿಂಗ್, ಹೆಂಗ್ ಇಂಪ್ಯಾಕ್ಟ್ ಆಗ್ತಿದ್ರೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿದ್ರೆ ಅದನ್ನ ವಿ ಕಾಲ್ ಇಟ್ as ರೆಡ್ ಟೈಡ್ ಅಂತ. ಅದೇ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತಿದ್ರೆ ವಿ ಕಾಲ್ ಇಟ್ as ಗ್ರೀನ್ ಟೈಡ್ ಅಂತ. ವಿ ಕಾಲ್ ಇಟ್ as ಗ್ರೀನ್ ಟೈಡ್ ಅಂತ ಕರಿತೀವಿ. ಸರ್, ಇನ್ನು ಯೂಟ್ರಿಫಿಕೇಶನ್ ಹೆಂಗಿರತ್ತೆ ತೋರಿಸಿ ಅಂತಂದ್ರೆ ನೋಡಿ, ಪಾಚಿ ನೀರು ನೋಡಿದೀರಾ? ದಟ್ ಇಸ್ ಕಾಲ್ಡ್ as ಯೂಟ್ರಿಫಿಕೇಶನ್. ನೀವೆಲ್ಲ ಕೆರೆ ಕಡೆ ನಾರ್ಮಲ್ ಆಗಿ ಊರ ಹತ್ರ ಏನೋ ಕೆರೆ ಇದ್ರೆ ಪಕ್ಕಾ ಯೂಟ್ರಿಫಿಕೇಶನ್ ನೋಡ್ತೀರಾ. ಏನಕ್ಕೆ? ಇರೋದನ್ನೆಲ್ಲ ಪೊಲ್ಯೂಷನ್ ರಿಲೀಸ್ ಮಾಡ್ತಿದೀವಿ. ಇಟ್ ಇಸ್ ಇದರ್ ಫ್ರಮ್ ಪಾಯಿಂಟ್ ಆಸ್ ವೆಲ್ ಆಸ್ ನಾನ್ ಪಾಯಿಂಟ್. ಆಲ್ಗೆ ಗ್ರೋತ್ ಸಡನ್ ಇನ್ಕ್ರೀಸ್ ಆಗ್ತದೆ. ನಾವು ಈ ಆಲ್ಗೆ ಗ್ರೋತ್ ಆಗಿ ಸುಮ್ಮನೆ ಇರ್ತೀವಿ ಸರ್ ಅಂದ್ರೆ ಇಲ್ಲ. ಅಂಡ್ ಇಟ್ ಇಸ್ ರಿಲೀಸಿಂಗ್ ಅ ಟಾಕ್ಸಿನ್. ಅಂಡ್ ಆ ಒಂದು ಟಾಕ್ಸಿನ್ ಬೇಸಿಸ್ ಮೇಲೆ ದೇರ್ ಆರ್ 2 types ಆಫ್ ಆಲ್ಗಲ್ ಟಾಕ್ಸಿನ್ಸ್. ಒಂದು ರೆಡ್ ಟೈಡ್ ಅಂತ ಕರಿತೀವಿ, ಇನ್ನೊಂದು ಗ್ರೀನ್ ಟೈಡ್ ಅಂತ. ರೆಡ್ ಟೈಡ್ ಅಂದ್ರೆ ಗ್ರೀನ್ ಅಂದ್ರೆ ಏನು? ರೆಡ್ ಅಂದ್ರೆ ಡೈರೆಕ್ಟ್ ಆಗಿ ಪ್ಲಾಂಟ್ಸ್, ಅನಿಮಲ್ಸ್, ಹ್ಯೂಮನ್ಸ್ ಇಂಪ್ಯಾಕ್ಟ್ ಆದ್ರೆ ವಿ ಕಾಲ್ ಇಟ್ as ರೆಡ್ ಟೈಡ್. ಅದೇ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆದ್ರೆ ವಿ ಕಾಲ್ ಇಟ್ as ಗ್ರೀನ್ ಟೈಡ್ ಅಂತ. ಎಕ್ಸಾಂಪಲ್ ಕೇಳ್ತಾರೆ, ರೆಡ್ ಟೈಡ್ ಅಂಡ್ ಗ್ರೀನ್ ಟೈಡ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇತ್ತು, ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಅಲ್ಲಿ ಆಪ್ಷನ್ಸ್ ಕೊಡ್ತಾನೆ. ಏನಕ್ಕೆ ಅಂದ್ರೆ ಮೇಜರ್ ಆಗಿ ಪೊಲ್ಯೂಷನ್ ರಿಲೇಟೆಡ್, ಅಂಡ್ ಎರಡನೇದು ಎಕೋಸಿಸ್ಟಮ್ ಫಂಕ್ಷನ್ಸ್ ರಿಲೇಟೆಡ್ ಆಗಿ, ಅಂಡ್ ಮೂರನೇದು ನೋಡೋದಾದ್ರೆ ಕ್ಲೀನ್ಸಿಂಗ್ ಅಂತ,
ಟೈಟ್ ಅಂದ್ರೆ ಕ್ಲೀನಿಂಗ್ ಅಲ್ವಾ, ಇಟ್ ಇಸ್ ಕ್ಲಿನ್ಸಿಂಗ್ ರಿಲೇಟೆಡ್. ಅಂಡ್ ನಾಲ್ಕನೇದು ಯಾವುದು ಅಲ್ಲ ಅಥವಾ ನನ್ ಆಫ್ ದ ಅಬವ್ ಅಂತ. ಓಕೆ ಅಲ್ವಾ, ಮೇಜರ್ ಆಗಿ ರಿಲೇಟೆಡ್ ಟು ಪೊಲ್ಯೂಷನ್. ಓಕೆ ಅಲ್ವಾ,